ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾಳೆ ಗಣಪತಿ ಹಬ್ಬ ಇದೆ. ಸೊ ನಾವು ನಮ್ಮ ಮನೇಲಿ ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ. ಹಾಗಂತ ಗಣೇಶ ಏನು ತರ್ತಾಯಿಲ್ಲ, ಬಟ್ ಮನೇಲೇ ಇರೋ ಸಣ್ಣ ಬೆಳ್ಳಿ ಗಣಪತಿಗೆ ಹೇಗೆ ಡೆಕೋರೇಷನ್ ಮಾಡ್ಬೋದು ಅಂತ ಮಾಡ್ತಾಯಿದ್ದೀನಿ. ನೋಡಿ, ನೀವು ಒಂದು ಬೆಂಡನ್ನು ತೊಗೊಂಡಿದ್ದೀನಿ, ಈ ಥರ ಬಾಕ್ಸ್ ಶೇಪಲ್ಲಿ ಕಟ್ ಮಾಡಿ ಅದಕ್ಕೆ ಬಾಳೆ ಎಲೆನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸೊ ಹೇಗೆ ಮಾಡ್ತಾಳೆ ಅಂತ ಕಂಪ್ಲೀಟ್ ವ್ಲಾಗ್ನ ಮಾಡ್ತಾಯಿದ್ದೀನಿ. ಒಂದ್ಸರಿ ನೋಡಿ. ಟೈಮ್ 12 ಗಂಟೆ ಆಗಿಬಿಟ್ಟಿದೆ, ಅದಕ್ಕೋಸ್ಕರ ನಿಧಾನ ಮಾತಾಡ್ತಾ ಇದ್ದೀವಿ. ಈ ಥರದ್ದೊಂದು ಬೆಂಡ್ ತೊಗೊಂಡಿದ್ದಾಳೆ. ಮನೆಯಲ್ಲಿ ನೀವು ನೋಡ್ಬೋದು, ನಿಮ್ಮ ಮನೆಯಲ್ಲೂ ಯಾವ್ದಾದ್ರು ಟಿ ವಿ ಫ್ರಿಡ್ಜಿಂದು ಯಾವ್ದಾದ್ರು ಒಂದು ಬೆಂಡ್ ಸಿಗುತ್ತೆ. ಆ ಥರದ ಬೆಂಡಲ್ಲಿ ಈ ಥರ ಸ್ಕ್ವೇರ್ ಶೇಪಲ್ಲಿ ಇರೋದನ್ನು ಕಟ್ ಮಾಡಿಕೊಂಡು ಈ ಥರ 1 ಲೇಯರ್ ಎಲೆನ ಅಟ್ಯಾಚ್ ಮಾಡ್ತಾ ಇದ್ದಾಳೆ. ಅದೇ ಥರ ಅದ್ರ ಮೇಲೆ ಇನ್ನೊಂದನ್ನು ಎಲೆ ಹಾಕಿ ಜಾಯಿಂಟ್ ಮಾಡ್ತಾ ಇದ್ದಾಳೆ. ಇಲ್ಲ ಗಮ್ ಟೇಪ್ ಹಾಕೋದು, ಗಮ್ ಟೇಪ್ ಬೇಕಿದ್ರು ಹಾಕೊಬೋದು. ಬೆಟರ್ ಗಮ್ ಟೇಪ್ ಹಾಕೊಳ್ಳೋದು ಸೇಫ್ ಅಂತ ನನಗೇನೋ ಅನ್ನಿಸ್ತು. ರೆಡಿ ಆಗಿದೆ. ಇದಕ್ಕೆ ನಾನು ಜಾಸ್ತಿ ಇದು ಮಾಡ್ತಾರೆ, ಡೆಕೋರೇಟೆಡ್ ಸ್ಟ್ಯಾಂಡ್ ಥರ ಇದ್ರ ಮೇಲೆ ಇದನ್ನು ಅಟ್ಯಾಚ್ ಮಾಡ್ತಾರಾ? ಇದಕ್ಕೆ ಫ್ಲವರ್ಸ್ ಹಾಕಬೇಕು ಅಂತ ಇದ್ದೀನಿ. ಓಕೆ, ಹಾಕಿ ನೋಡೋಣ ಹೇಗೆ ಕಾಣುತ್ತೆ. ನೀವು ನೋಡ್ತಾ ಇರ್ಬೋದು, ಒಂದು ಬೌಲಲ್ಲಿ ಅವಳು ಹೂವುಗಳನ್ನ ತೊಗೊಂಡಿದ್ದಾಳೆ. ಈಗ ಈ ಬೆಂಡಿಗೆ ಆ ಹೂವುಗಳನ್ನ ಒಂದೊಂದಾಗಿ ಚುಚಿತ ಡಿಸೈನ್ ಮಾಡ್ಕೊಂಡು ಹೋಗ್ತಾಳೆ. ನೀವು ನೋಡ್ತಾ ಇರ್ಬೋದು. ಅಷ್ಟೊಂದ್ಸಲಿ ಟೂತ್ ಪಿಕ್ಕಲ್ಲಿ ಹೋಲ್ ಮಾಡ್ಕೊಳ್ಳಿ, ಆಮೇಲೆ ಫ್ಲವರ್ನ ಅದರೊಳಗೆ ಹಾಕ್ಕೊಳ್ಳಿ. ಆವಾಗ ಈಸಿಯಾಗಿ ಹೋಗುತ್ತೆ. ಈ ರೀತಿ ಅದೇ ರೀತಿ ಎಲ್ಲ ಹೂವುಗಳನ್ನ ಚುಚ್ಚುತ್ತಾ ಹೋಗಬೇಕಾಗತ್ತೆ. ಸೊ ಈಗ ನೀವು ನೋಡ್ತಾ ಇರ್ಬೋದು, ಫೈನಲ್ ಆಗಿ ಇದು ಕಂಪ್ಲೀಟ್ ಆಗಿ ಬಂದಿದೆ. ಹೂವನ್ನು ಈ ಥರ ಕ್ರಾಸ್ ಆಗಿ ಇಲ್ಲಿ ಕಟ್ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ಬೆಂಡ್ ಒಳಗೆ ಹೋಗುತ್ತೆ. ಸೊ ಆವಾಗ ರಿಸ್ಕ್ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಯಾವುದಕ್ಕೂ ಒಂದ್ಸರಿ ನಾವು ಬೇರೆ ಬೆಂಡ್ ತೊಗೊಂಡಿರೋದ್ರಿಂದ ಸ್ವಲ್ಪ ಗಟ್ಟಿ ಇದೆ ಇದು ಬೆಂಡು, ಹಾಗಾಗಿ ಟೂತ್ ಪಿಕ್ಕಲ್ಲಿ ಹೋಲ್ ಮಾಡ್ಕೊಳ್ತಾ ಇದ್ದಾಳೆ ಫಸ್ಟು. ನಾರ್ಮಲ್ ಕ್ರಾಫ್ಟ್ ಮಾಡ್ಕೊಳ್ಳೋ ಬೆಂಡಿಗಾದರೆ ಇಷ್ಟೆಲ್ಲ ಕಷ್ಟಪಡಬೇಕಾಗಿರೋದೆಲ್ಲ ಈಸಿಯಾಗಿ ಅದು ಹೋಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಫೈನಲ್ ಆಗಿದ್ದು ಈ ರೀತಿ ಕಾಣಿಸ್ತಾ ಇದೆ. ಓಕೆ, ಈಗ ಬ್ಯಾಕ್ ಸೈಡಲ್ಲಿ ಬಂದಿರೋ ಎಕ್ಸೆಸ್ ಇದನ್ನು ಕಟ್ ಮಾಡ್ಕೊತಾಳೆ. ಈಗ ಈ ರೀತಿ ರೆಡಿಯಾಗಿದೆ. ಸೊ ಈಗ ಇದನ್ನು ಇದರ ಮೇಲೆ ಫಿಕ್ಸ್ ಮಾಡ್ತಾರೆ. ಈ ರೀತಿ ಕಾಣುತ್ತೆ. ಸೊ ಫ್ರೆಂಡ್ಸ್, ಫೈನಲಿ ನಮ್ಮ ಮನೇಲಿ ಗಣೇಶನ ಕೂರಿಸಿದ್ದೀವಿ. ನೀವು ನೋಡ್ಬೋದು. ಇದು ನಮ್ಮ ಮನೆಯ ಮುದ್ದು ಗಣೇಶ. ಬೆಳ್ಳಿ ಗಣೇಶ. ಮುಂದಿನ ವರ್ಷ ನೋಡೋಣ, ಆದರೆ ಮಣ್ಣಿನ ಗಣೇಶನ ತರೋದಕ್ಕೆ ಪ್ರಯತ್ನ ಪಡ್ತೀವಿ. ಮೊದಲಿಗೆ ಎಲ್ಲರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗಣಪತಿ ಹಬ್ಬ ಅಂದರೆ ಏನೋ ಒಂಥರ ಖುಷಿ. ಸಣ್ಣವರಿಂದ ದೊಡ್ಡವರಿಗೂ ತುಂಬಾ ಖುಷಿ ಪಡುವಂಥ ಹಬ್ಬ.
ಬೀದಿಯಲ್ಲೆಲ್ಲ ಗಣೇಶನ ಕೂರಿಸ್ತಾರೆ. ಅದನ್ನೆಲ್ಲ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಅವ್ರ ಕ್ರಿಯೇಟಿವಿಟಿನೇ ಬೇರೆ ಥರ ಇರುತ್ತೆ. ಹಾಗೆ ನಮ್ಮ ಶಿವಮೊಗ್ಗ ಭದ್ರಾವತಿಯಲ್ಲೆಲ್ಲ ಹಿಂದೂ ಮಹಾಸಭಾ ಗಣಪತಿ ಕೂರಿಸ್ತಾರೆ. ಅದಂತೂ ಸಖತ್ತಾಗಿರುತ್ತೆ ನೋಡೋಕ್ಕೆ. ಹಾಗೆ ಬಿಡುವಾಗಂತೂ ಇನ್ನೂ ಫುಲ್ಲು ಎಂಜಾಯ್ಮೆಂಟ್ ಇರುತ್ತೆ. ಆದರೆ ಅದರದ್ದು ಒಂದು ವ್ಲಾಗ್ ಮಾಡಿ ಹಾಕೋಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಫೈನಲ್ ಆಗಿ ಇದು ನಮ್ಮ ಗಣೇಶನ ಹಬ್ಬ ನಮ್ಮ ಮನೆಯಲ್ಲಿ ನಡೆದಿದ್ದು. ಸೊ ನಿಮ್ಮ ಮನೆಯಲ್ಲಿ ಹೇಗೆ ನಡೀತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೊಮ್ಮೆ ನಿಮಗೆಲ್ಲ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೆ ಆ ಗಣಪ ಆಯುಷು ಆರೋಗ್ಯ ಎಲ್ಲ ಕೊಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.